ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವ್ಲಾಗನ್ನು ಶ್ರೀ ಪಾಡಿ ಯುಗತಪ್ಪ ದೇವಸ್ಥಾನದ ಬಗ್ಗೆ ಆಗಿರುತ್ತೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮೂಲಕ ಈ ದೇವಸ್ಥಾನದ ಮಹಿಮೆಗಳು ಹಾಗೂ ವಿಶೇಷತೆಗಳನ್ನು ತಿಳಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಪಾಡಿ ಯುಗತಪ್ಪ ದೇವಸ್ಥಾನ ವಿರಾಜಪೇಟೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಕಕ್ಕಬ್ಬೆ ಎಂಬ ಗ್ರಾಮದಲ್ಲಿ ನೆಲೆಸಿದೆ. ಈ ದೇವಸ್ಥಾನವು ಪ್ರಕೃತಿಯ ಮಡಿಲಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಪುಣ್ಯಕ್ಷೇತ್ರ ಪಾಡಿ ಬೆಟ್ಟದಲ್ಲಿರೋದ್ರಿಂದ ಇದಕ್ಕೆ ಪಾಡಿ ಯುಗತಪ್ಪ ಎಂದೇ ಹೆಸರು ವಾಸಿಯಾಗಿದೆ. ಯುಗತಪ್ಪ ಎಂದರೆ ಅನ್ನ ನೀಡುವ ದೇವರು ಎಂದರ್ಥ. ಈ ದೇವಸ್ಥಾನವು ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿರುವುದರಿಂದ ಈ ಒಂದು ದೇವಸ್ಥಾನವನ್ನು 1800ರಲ್ಲಿ ಲಿಂಗರಾಜೇಂದ್ರ ರಾಜರವರು ನಿರ್ಮಾಣ ಮಾಡಿದರು. ಹಾಗೆಯೇ ಕೊಡಗಿನ ಜನಾಂಗದವರು ಮಳೆ ಬೆಳೆಯನ್ನು ಕರುಣಿಸುವ ದೇವರು ಎಂತಲೇ ಈ ಒಂದು ಪಾಡಿ ಯುಗತಪ್ಪ ದೇವರನ್ನು ಕರೀತಾರೆ. ಹಾಗೆಯೇ ಕೊಡಗಿನ ಜನರು ಕೃಷಿಯನ್ನೇ ಅವಲಂಬಿತವಾಗಿರೋದ್ರಿಂದ ಮಳೆ ಬೆಳೆಯಾಗಲು ಈ ದೇವರ ಮೊರೆ ಹೋಗುತ್ತಾರೆ. ಹಾಗೆಯೇ ಕೊಡಗಿನ ಧಾರ್ಮಿಕ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಅಗ್ರಸ್ಥಾನದಲ್ಲಿದೆ. ಪಾಡಿಯಲ್ಲಿ ಯುಗತಪ್ಪ ದೇವರನು ಶಿವನ ರೂಪದಲ್ಲಿದ್ದು ಇದು ಕೊಡಗಿನ ಮೂಲ ಆರಾಧ್ಯ ದೈವ ಆಗಿದೆ. ಇಲ್ಲಿ ಸುಮಾರು ಹರಕೆಗಳು ಎಲ್ಲವನ್ನು ಬಂದು ಜನರು ಕಟ್ಕೊಳ್ತಾರೆ. ಅದರಲ್ಲಿ ಒಂದಾದಂಥದ್ದು ಸಂತಾನಹೀನತೆಯಿಂದ ಯಾರು ಬಳಲ್ತಿದ್ದಾರೆ ಅವರು ಬಂದು ಹರಕೆ ಕಟ್ಟೋದ್ರಿಂದ ಇಲ್ಲಿ ಸಂತಾನ ವೃದ್ಧಿಯಾಗತ್ತೆ ಅನ್ನೋದು ಅವರ ನಂಬಿಕೆ. ಹಾಗೆಯೇ ಬುಧವಾರ ಮತ್ತು ಶನಿವಾರ ತುಲಾಭಾರ ಸೇವೆ ಮಾಡೋದ್ರಿಂದ ಅವರ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅನ್ನೋದು ಕೂಡ ವಾಡಿಕೆ. ಶ್ರೀ ಪಾಡಿ ಯುಗತಪ್ಪ ದೇವಸ್ಥಾನವು ಕೊಡಗಿನ ಜನರ ಮೂಲ ಆರಾಧ್ಯ ದೈವವೂ ಹಾಗೂ ಇಷ್ಟ ದೈವವೂ ಆಗಿದೆ. ಈ ದೇವಸ್ಥಾನಕ್ಕೆ ಬಂದು ಹರಕೆ ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಡುವಂಥ ಈ ದೈವವನ್ನು ಅವರು ತಮ್ಮ ಮೂಲ ಆರಾಧ್ಯ ದೈವವಾಗಿ ಪೂಜಿಸ್ತಾರೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.